ಕನ್ನಡ ಚಿತ್ರರಂಗದ ಎವರ್ಗ್ರೀನ್ ನಟಿಯರಲ್ಲಿ ಒಬ್ಬರಾದ ಅನು ಪ್ರಭಾಕರ್ ಸದ್ಯ ಸಿನಿಮಾ ಮಾತ್ರವಲ್ಲದೆ ಕಿರುತೆರೆಯ ರಿಯಾಲಿಟಿ ಶೋಗಳಲ್ಲೂ ಬ್ಯುಸಿಯಾಗಿದ್ದಾರೆ. ಈ ನಡುವೆ ಸಂದರ್ಶನವೊಂದರಲ್ಲಿ ಭಾಗಿಯಾಗಿರುವ ಅನು ಪ್ರಭಾಕರ್ ಹೆಣ್ಣಿನ ಜೀವನದ ಪ್ರಮುಖ ಘಟ್ಟ ತಾಯ್ತನದ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಮಾತನಾಡಿದ್ದಾರೆ. ಸಾಮಾನ್ಯವಾಗಿ ಮದುವೆಯಾದ ಕೆಲ ತಿಂಗಳು ಕಳೆಯುತ್ತಿದ್ದಂತೆ ಆಪ್ತರು ಗುಡ್ ನ್ಯೂಸ್ ಯಾವಾಗ ಎಂದು ಪ್ರಶ್ನೆ ಮಾಡಿರ್ತಾರೆ. ಈ ಬಗ್ಗೆ ಅಸಮಾಧಾನ ಹೊರಹಾಕಿರುವ ಅನು ಪ್ರಭಾಕರ್, ಇತ್ತೀಚೆಗೆ ನಾನೊಂದು ಪುಸ್ತಕ ಓದಿದ್ದೆ. ನನ್ನ ಗರ್ಭ ನನ್ನ ನಿರ್ಧಾರ, ನನ್ನನ್ನು ಯಾರೂ ಪ್ರಶ್ನಿಸಬೇಡಿ. ಯಾಕಂದ್ರೆ ಪ್ರಶ್ನೆ ಮಾಡುವವರು ಎಲ್ಲವನ್ನ ಪ್ರಶ್ನಿಸ್ತಾರೆ. ನಮ್ಮ ಭಾರತದಲ್ಲಿ ಯಾವಾಗ ಗುಡ್ ನ್ಯೂಸ್ ಅಂತ ಕೇಳ್ತಲೇ ಇರ್ತಾರೆ. ರಸ್ತೆಗಳಲ್ಲಿ ಅಡ್ಡ ಹಾಕಿ ಯಾವಾಗ ಗುಡ್ ನ್ಯೂಸ್ ಅಂತ ಕೇಳಿದ್ದಾರೆ ಎಂದರು. ನಮ್ಮ ಭಾರತದಲ್ಲಿ 2 ಮಕ್ಕಳು ಎನ್ನುವುದೆಲ್ಲ ಇದೆ. ಆದರೆ ಹೊರದೇಶದಲ್ಲಿ 8 ಮಕ್ಕಳನ್ನ ಮಾಡಿಕೊಳ್ತಾರೆ. ಅದು ಅವರ ನಿರ್ಧಾರ. ಅದರ ಬಗ್ಗೆ ಸಹ ಕೆಲವರು ಕಮೆಂಟ್ ಮಾಡುತ್ತಾರೆ. ಮಕ್ಕಳಾಗಿಲ್ವಾ ಅಂತ ಕಮೆಂಟ್ ಮಾಡ್ತಾರೆ. ಒಂದೇ ಮಗುನ ಅದರ ಬಗ್ಗೆ ಸಹ ಕಮೆಂಟ್ ಮಾಡ್ತಾರೆ. ಅಯ್ಯೋ 3 ಮಕ್ಕಳು ಮಾಡಿಕೊಂಡ್ರು ಅಂತಾನೂ ಕಮೆಂಟ್ ಮಾಡ್ತಾರೆ. 8 ಮಕ್ಕಳು ಮಾಡಿಕೊಂಡ್ರು ಮಾನ ಮರ್ಯಾದೆ ಇಲ್ವಾ, ವರ್ಷಕ್ಕೊಂದು ಹೆತ್ಕೊಂಡು ಅಂತಾರೆ. ಆದರೆ ಅದೆಲ್ಲ ಅವರಿಷ್ಟ. ಒಂದೇ ಒಂದು ಆಲೋಚಿಸಬೇಕು. ಪದೇ ಪದೇ ಗರ್ಭಪಾತವಾಗಿ ಆ ಹುಡುಗಿ ದೈಹಿಕವಾಗಿ ನೋವು, ಮಾನಸಿಕ ನೋವು, ತಾಯಿ ಆಗಲು ಆಗುತ್ತಿಲ್ಲ ಎನ್ನುವ ನೋವು, ಇದೆಲ್ಲದರ ಮಧ್ಯೆ ಗುಡ್ ನ್ಯೂಸ್ ಯಾವಾಗ ಅಂತ ಕೇಳುವುದು ಅವಳಿಗೆ ಎಷ್ಟು ನೋವು ಕೊಡಬಹುದು ಎಂದು ಪ್ರಶ್ನೆ ಮಾಡಿದ್ದಾರೆ. ಆಕೆಯ ಪರಿಸ್ಥಿತಿ ಬಗ್ಗೆ ನಿಮಗೆ ಗೊತ್ತಿರುವುದಿಲ್ಲ. ಹೀಗಾಗಿ ದಯವಿಟ್ಟು ಆ ಪ್ರಶ್ನೆನೇ ಕೇಳಲು ಹೋಗಬೇಡಿ. ಯಾಕಂದ್ರೆ ಅಲ್ಲಿ ಹಿಂದೆ ಏನಾಗುತ್ತಿದೆಯೋ ಗೊತ್ತಿಲ್ಲ. ನಿಮಗೆ ಚರ್ಚೆ ಮಾಡಲು ಬೇಕಾದ ವಿಷಯಗಳಿವೆ. ಒಬ್ಬರ ವೈಯಕ್ತಿಕ ಜೀವನದ ಬಗ್ಗೆ ಯಾವತ್ತೂ ಪ್ರಶ್ನೆ ಮಾಡಬೇಡಿ. ಯಾಕಂದ್ರೆ ಅಲ್ಲಿ ಏನು ನೋವಿದೆ ಎನ್ನುವುದು ನಮಗೆ ಯಾವತ್ತೂ ಗೊತ್ತಿರುವುದಿಲ್ಲ ಎಂದು ಹೇಳಿದ್ದಾರೆ. ಇನ್ನು ಈ ಪರಿಸ್ಥಿತಿ ಬಗ್ಗೆ ನಾನು ತುಂಬಾ ಆಲೋಚನೆ ಮಾಡುತ್ತೇನೆ. ನನ್ನ ಜೊತೆ ಕೆಲವರು 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ನೋಡಿದ ತಕ್ಷಣ ಅವರ ಪರಿಸ್ಥಿತಿಯ ಬಗ್ಗೆ ನನಗೆ ಅರ್ಥವಾಗುತ್ತದೆ. ಯಾಕಂದ್ರೆ ಅವರ ಮನೆ ಪರಿಸ್ಥಿತಿ ಹೇಗಿದೆಯೋ ನಮಗೂ ಗೊತ್ತಿರುವುದಿಲ್ಲ. ಹೀಗಾಗಿ ಸ್ವಲ್ಪ ಕೈಂಡ್ ಆಗಿರಿ, ಸುಮ್ಮನೆ ಕಮೆಂಟ್ ಮಾಡಬೇಡಿ. ಇನ್ನು ಸಾಮಾಜಿಕ ಜಾಲತಾಣಗಳಂತೂ ಬಿಡಿ, ಸಹಿಸಿಕೊಳ್ಳಲಾಗದಂಥದ್ದು ಎಂದು ಅವರು ಹೇಳಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.